ನಾವು ದಿನನಿತ್ಯ ನೋಡ್ತಾ ಇರೋ ಒಂದು ಸಣ್ಣ ವಸ್ತು ಇದೆ. ಅದನ್ನ ನಾವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಬೆಳಿಗ್ಗೆ ದೇವರ ಪೂಜೆ ಆಗಲಿ, ಹಬ್ಬ ಆಗಲಿ, ಮದುವೆ ಆಗಲಿ, ಮನೆ ಒಳಗಿರೋ ಹೆಂಗಸರು ಆಗಲಿ, ಎಲ್ಲರ ಕೈಯಲ್ಲೂ ಒಂದೇ ವೃತ್ತ, ಬಳೆ. ಒಂದು ಕ್ಷಣ ನಿಂತು ಯೋಚನೆ ಮಾಡೋಣ. ಈ ಬಳೆ ನಿಜವಾಗ್ಲೂ ಅಲಂಕಾರ ಮಾತ್ರನಾ, ಅಥವಾ ಇದರ ಒಳಗೆ ಸಾವಿರಾರು ವರ್ಷಗಳ ಮೌನ ಕಥೆ ಮಲಗಿದೆಯಾ? ಯಾಕೆ ಮಾನವ ಇತಿಹಾಸದ ಪ್ರತಿಯೊಂದು ಹಂತದಲ್ಲೂ ಬಳೆ ಕಾಣಿಸುತ್ತೆ? ಯಾಕೆ ಅದು ಕಾಲದ ಜೊತೆ ಮಾಯವಾಗಲಿಲ್ಲ? ಇವತ್ತು ಎಚೋಹಿಸ್ಟ್ನಲ್ಲಿ ನಾವು ಅದೇ ರಹಸ್ಯದ ಒಳಗೆ ಇಳಿಯೋಣ. ಮಾನವನ ಇತಿಹಾಸ ತುಂಬಾ ದೂರ ಹೋಗುತ್ತೆ. ಬರೀ ಪುಸ್ತಕಗಳಲ್ಲ, ಮಣ್ಣಿನೊಳಗೆ, ಕಲ್ಲಿನೊಳಗೆ ಅವಶೇಷಗಳೋಗಿ ಪುರಾತನ ನಾಗರಿಕತೆಯ ಸ್ಥಳಗಳಲ್ಲಿ ತೋಡಿದಾಗ ಸಿಗೋ ವಸ್ತುಗಳಲ್ಲೊಂದು ಬಳೆ. ಮಣ್ಣಿನ ಬಳೆ, ಶಂಖದ ಬಳೆ, ಲೋಹದ ಬಳೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಬದುಕಿದ ಮಾನವ ಕೂಡ ತನ್ನ ಕೈಗೆ ವೃತ್ತವನ್ನ ಕಟ್ಟಿಕೊಂಡಿದ್ದ. ಅದಕ್ಕೆ ಕಾರಣ ಸೌಂದರ್ಯ ಮಾತ್ರ ಅಲ್ಲ, ಅದು ಬದುಕಿನ ಕ್ರಮ. ಅಂದು ಪುರುಷರೂ ಸಹ ಕೆಲ ಪ್ರದೇಶಗಳಲ್ಲಿ ಬಳೆ ಧರಿಸುತ್ತಿದ್ದರು. ಯಾಕಂದ್ರೆ ಬಳೆ ಅಂದರೆ ಶಕ್ತಿ, ಕೈಗೆ ಕಟ್ಟಿಕೊಂಡ ಶಕ್ತಿ. ಆ ಕಾಲದ ಮಾನವ ಪ್ರಕೃತಿಯ ಜೊತೆ ಬದುಕುತ್ತಿದ್ದ. ಅವನಿಗೆ ಗೊತ್ತು, ದೇಹ ಅನ್ನೋದು ಶಕ್ತಿಯ ಹರಿವು. ಕೈಯಲ್ಲಿ ಮಣಿಕಟ್ಟು ಅನ್ನೋದು ಅತ್ಯಂತ ಸಂವೇದನಾಶೀಲ ಭಾಗ. ಅಲ್ಲಿ ನರಗಳು, ರಕ್ತನಾಳಗಳು, ಶಕ್ತಿಯ ದಾರಿಗಳು ಒಂದರ ಮೇಲೆ ಒಂದು ಹಾದು ಹೋಗುತ್ತವೆ. ಬಳೆ ಹಾಕಿಕೊಂಡಾಗ ಕೈ ಚಲಿಸಿದ ಪ್ರತಿಕ್ಷಣ, ಪ್ರತಿ ಹೆಜ್ಜೆ, ಪ್ರತಿ ಕೆಲಸ, ಆ ಮಣಿಕಟ್ಟಿಗೆ ಸೌಮ್ಯ ಸ್ಪರ್ಶ, ನಿರಂತರ ಒತ್ತಡ. ಅದು ದೇಹಕ್ಕೆ ಹೇಳ್ತಾ ಇರುತ್ತೆ, ನೀನು ಜೀವಂತ, ನೀನು ಚಲಿಸುತ್ತಿದ್ದೀಯ. ರಕ್ತ ಸಂಚಾರ ಸರಾಗವಾಗುತ್ತೆ, ನರಮಂಡಲ ಜಾಗೃತವಾಗುತ್ತೆ, ದೇಹದ ಒಳಗಿನ ಶಕ್ತಿ ಚದುರದೇ ವೃತ್ತದೊಳಗೆ ತಿರುಗುತ್ತೆ. ಲೋಹದ ಬಳೆಗಳ ವಿಷಯಕ್ಕೆ ಬಂದರೆ ಅದು ಇನ್ನೂ ಆಳ. ತಾಮ್ರ, ಬೆಳ್ಳಿ, ಚಿನ್ನ ಇವು ಕೇವಲ ಮೌಲ್ಯವಲ್ಲ, ಇವು ಶಕ್ತಿಯನ್ನು ಹೀರಿಕೊಳ್ಳುವ ಮತ್ತು ಬಿಡುಗಡೆ ಮಾಡುವ ಗುಣ ಹೊಂದಿವೆ. ದೇಹದ ಉಷ್ಣತೆ ಹೆಚ್ಚಾದಾಗ ಶಾಂತಗೊಳಿಸುತ್ತವೆ, ಶಕ್ತಿ ಕುಗ್ಗಿದಾಗ ಸಮತೋಲನ ಮಾಡುತ್ತವೆ. ಇದು ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ವಿಜ್ಞಾನ, ಅಂದಿನ ಭಾಷೆಯಲ್ಲಿ ಹೇಳಿದ್ರೆ ಜ್ಞಾನ. ಗಾಜಿನ ಬಳೆಗಳು ಇನ್ನೊಂದು ಕಥೆ ಹೇಳುತ್ತವೆ. ಅವು ಸುಮ್ಮನೆ ಕೈಗೆ ಹಾಕೋ ವಸ್ತು ಅಲ್ಲ. ಹೆಂಗಸು ಚಲಿಸಿದಾಗ, ಕೆಲಸ ಮಾಡಿದಾಗ, ನಡೆಯುವಾಗ ಒಂದು ಸಣ್ಣ ಶಬ್ದ, ಅದು ಮನೆಯೊಳಗೆ ಕೇಳಿಸುತ್ತೆ. ಅದು ಕಿವಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ನಾನು ಇಲ್ಲಿದ್ದೀನಿ ಅನ್ನೋ ಸೂಚನೆ. ಮಗುವಿಗೆ ತಾಯಿಯ ಹತ್ತಿರಿರುವ ಭರವಸೆ, ಹೆಂಗಸಿಗೆ ತನ್ನ ಅಸ್ತಿತ್ವದ ನೆನಪು. ಗಾಜು ಮುರಿಯುತ್ತೆ, ಹೌದು, ಯಾಕಂದ್ರೆ ಅದು ಶಕ್ತಿಯನ್ನು ಹೊತ್ತುಕೊಳ್ಳುತ್ತೆ. ಒಂದು ಹಂತದ ಮೇಲೆ ಅದನ್ನ ಹಿಡಿದುಕೊಳ್ಳೋದು ಸಾಧ್ಯವಾಗೋದಿಲ್ಲ. ಪುರಾಣಗಳು ಇದನ್ನ ಇನ್ನೂ ಆಳವಾಗಿ ನೋಡುತ್ತವೆ. ವಿವಾಹಿತ ಮಹಿಳೆಯ ಕೈಯಲ್ಲಿರುವ ಬಳೆ ಸೌಭಾಗ್ಯದ ಸಂಕೇತ. ಯಾಕೆ ಅಂತ ಕೇಳಿದ್ರೆ ಉತ್ತರ ಸಿಂಪಲ್ ಅಲ್ಲ. ಬಳೆ ಎಂದರೆ ನಿರಂತರತೆ, ಮುರಿಯದ ವೃತ್ತ, ಜೀವನ ಮುರಿಯಬಾರದು ಅನ್ನೋ ಪ್ರಾರ್ಥನೆ. ಅದಕ್ಕಾಗಿ ಬಳೆ ಮುರಿದಾಗ ಮನಸ್ಸು ಅಶಾಂತವಾಗುತ್ತೆ. ಅದು ಭಯ ಅಲ್ಲ, ಅದು ಸಂಕೇತ. ಜೀವನದ ಚಕ್ರ ಎಚ್ಚರಿಕೆ ಕೊಡ್ತಾ ಇದೆ ಅನ್ನೋ ಸೂಚನೆ. ನಮ್ಮ ದೇವಿಯರ ಚಿತ್ರಗಳನ್ನು ನೆನಪಿಸಿಕೊಳ್ಳಿ. ಎಲ್ಲ ದೇವಿಯರ ಕೈಯಲ್ಲೂ ಬಳೆ ಇರುತ್ತೆ. ಅದು ಅಲಂಕಾರಕ್ಕಲ್ಲ, ಅದು ಸಂದೇಶ. ಸ್ತ್ರೀ ಶಕ್ತಿ ನಿಂತುಕೊಳ್ಳಬಾರದು, ಹರಿಯಬೇಕು. ರಕ್ಷಣೆ ನಿರಂತರವಾಗಿರಬೇಕು, ಸೃಷ್ಟಿ ನಿಲ್ಲಬಾರದು. ಬಳೆಯ ವೃತ್ತಕ್ಕೆ ಆರಂಭ ಇಲ್ಲ, ಅಂತ್ಯ ಇಲ್ಲ, ಅದು ಕಾಲ, ಅದು ಜೀವನ. ಬಳೆಗಳು ಮನಸ್ಸಿನ ಮೇಲೂ ಕೆಲಸ ಮಾಡುತ್ತವೆ. ಹೆಂಗಸು ಬಳೆ ಧರಿಸಿದಾಗ ತನ್ನ ಪಾತ್ರ ನೆನಪಾಗುತ್ತೆ, ತನ್ನ ಜವಾಬ್ದಾರಿ, ತನ್ನ ಶಕ್ತಿ. ಅದು ಬಂಧನವಲ್ಲ, ಅದು ಗುರ್ತು. ನಾನು ಯಾರು ಅನ್ನೋದನ್ನ ದಿನಕ್ಕೆ 100 ಬಾರಿ ನೆನಪಿಸೋ ಚಿಹ್ನೆ. ಸಮಾಜದಲ್ಲೂ ಬಳೆ ಒಂದು ಮಾತು ಮಾತಾಡುತ್ತೆ, ನಾನು ನನ್ನ ಸಂಸ್ಕೃತಿಯ ಭಾಗ, ನಾನು ನನ್ನ ಬೇರುಗಳ ಜೊತೆ ಇದ್ದೀನಿ ಅನ್ನೋ ಘೋಷಣೆ. ಇವತ್ತು ನಾವು ಎಲ್ಲವನ್ನೂ ಸುಲಭವಾಗಿ ತಳ್ಳಿಬಿಡ್ತೀವಿ. ಹಳೆಯದು ಅಂದ್ರೆ ಅವೈಜ್ಞಾನಿಕ ಅಂತ. ಆದರೆ ಸಾವಿರಾರು ವರ್ಷ ಬದುಕಿದ ಒಂದು ಪದ್ಧತಿ ಇವತ್ತಿಗೂ ಉಳಿದಿದ್ರೆ ಅದ್ರ ಹಿಂದೆ ಕಾರಣ ಇದೆ. ಬಳೆ ಕೇವಲ ಕೈಯಲ್ಲಿರುವ ವಸ್ತು ಅಲ್ಲ, ಅದು ಮಾನವನ ದೇಹ, ಮನಸ್ಸು, ಸಮಾಜ ಮತ್ತು ಆತ್ಮವನ್ನು ಜೋಡಿಸುವ ವೃತ್ತ. ಹೀಗಾಗಿ ಮುಂದಿನ ಬಾರಿ ನಿಮ್ಮ ಕೈಯಲ್ಲಿರುವ ಬಳೆಯನ್ನು ನೋಡಿ, ಅದನ್ನು ಸುಮ್ಮನೆ ನೋಡಬೇಡಿ. ಅದರೊಳಗೆ ಮಲಗಿರುವ ಸಾವಿರಾರು ವರ್ಷಗಳ ಜ್ಞಾನವನ್ನು ಕೇಳಿ. ಇದು ಎಚೋಹಿಸ್ಟ್. ಇಂಥ ಮೌನವಾಗಿರುವ ಇತಿಹಾಸದ ಧ್ವನಿಗಳಿಗಾಗಿ ನಮ್ಮ ಜೊತೆಗೇ ಇರಿ. ನಿಮ್ಮ ಮನಸ್ಸಿಗೆ ತಾಕಿದ್ರೆ ನಿಮ್ಮ ಮಾತನ್ನು ಹೇಳಿ. ಯಾಕಂದ್ರೆ ಕಥೆಗಳು ಕೇಳಿಸಿಕೊಂಡಾಗ ಮಾತ್ರ ಜೀವಂತವಾಗುತ್ತವೆ.